ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಶ್ರುತ ಕ್ರಿಯೇಟಿವ್ಸ್. ಲಾಸ್ಟ್ ವಿಡಿಯೋದಲ್ಲಿ ನಾವು ಫ್ರಂಟ್ ಡೋರಿ ಇಟ್ಕೊಂಡು ಬ್ಲೌಸನ್ನು ಕಟಿಂಗ್ ಮಾಡೋದು ತೋರಿಸಿದ್ದೆಲ್ಲ, ಅದನ್ನು ಇವತ್ತು ಯಾವ ರೀತಿ ಸ್ಟಿಚಿಂಗ್ ಮಾಡ್ಕೋಬೇಕು ಅಂತ ನೋಡೋಣ. ಮೊದಲಿಗೆ ನೋಡಿ, ಇದಕ್ಕೆ ನೆಕ್ ಪೀಸನ್ನು ನಾನು ಕ್ಯಾನ್ವಾಸ್ ಕಟ್ ಮಾಡಿಕೊಂಡು ಅದಕ್ಕೆ ಒಂದು ಪೀಸ್ ತಗೊಂಡು ಸುತ್ತಲೂ ಈ ರೀತಿ ಫಸ್ಟು ಅರ್ಧ ಇಂಚು ಮಾರ್ಜಿನ್ ಇರೋ ಥರ ಕಟ್ ಮಾಡಿಕೊಂಡು ಅದನ್ನು ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು. ಸ್ಟಿಚ್ ಮಾಡಿಕೊಂಡು ಮೇಲೆ ಇರೋಂಥ ಎಕ್ಸ್ಟ್ರಾ ಕ್ಲಾತನ್ನು ಈ ರೀತಿ ಕಟ್ ಮಾಡಿ ಸೆಂಟರು ನೋಡ್ಕೊಳ್ಳಿ. ಇಲ್ಲಿ ಅಲ್ಲೊಂದು ಈ ರೀತಿ ಕಟ್ಟನ್ನು ಹಾಕಿ ಈಗ ಇದರಲ್ಲಿ ಕೂಡ ನೋಡ್ಕೊಳ್ಳಿ. ಮೇನ್ ಕ್ಲಾತು ರೈಟ್ ಸೈಡ್ಗೆ ನಾನು ಲೈನಿಂಗನ್ನು ಇಟ್ಕೊಂಡಿದ್ದೀನಿ. ಅದ್ರ ಮೇಲೆ ಈಗ ಈ ಪೀಸನ್ನು ಇಟ್ಕೊಂಡು ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟು ಸ್ಟಿಚ್ಚನ್ನು ಹಾಕ್ಕೋಬೇಕು. ಇಲ್ಲಿ ಕ್ಯಾನ್ವಾಸ್ ಎಷ್ಟಿದೆಯೋ ಆ ಮಾರ್ಕಿಂಗಿಗೆ ಕರೆಕ್ಟಾಗಿ ಕ್ಯಾನ್ವಾಸ್ ಎಷ್ಟಿದೆಯೋ ಅಷ್ಟಕ್ಕೇ ಸ್ಟಿಚ್ ಮಾಡಿಕೊಂಡ್ರೆ ಕಟ್ ಮಾಡ್ಕೊಳ್ಳೋವಾಗ ಅರ್ಧ ಇಂಚು ಮಾರ್ಜಿನ್ಗೆ ನಾವು ಕಟ್ ಮಾಡ್ಕೊತೀವಿ. ಹೀಗೆ ರೌಂಡಾಗಿ ಅದನ್ನು ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು. ಕ್ಯಾನ್ವಾಸ್ ಎಷ್ಟಿದೆಯೋ ಅಷ್ಟಕ್ಕೆ ಕಟ್ ಮಾಡ್ಕೊಳ್ಳಿ. ಕ್ಯಾನ್ವಾಸ್ ಕೂಡ ನಾವು ಕರೆಕ್ಟಾಗಿ ಅಷ್ಟಕ್ಕೇ ಕಟ್ ಮಾಡಿರ್ತೀವಲ್ವ. ಕೆಳಗಡೆ ಕೂಡ ಈ ರೀತಿ ಅರ್ಧ ಇಂಚು ಮಾರ್ಜಿನ್ ಬಿಟ್ಟು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಈಗ ಎರಡು ಕಡೆಗೂ ಕೂಡ ಎಕ್ಸ್ಟ್ರಾ ಕ್ಲಾತನ್ನು ಈ ರೀತಿ ಕಟಿಂಗ್ ಮಾಡ್ಕೊಳ್ಳಿ. ನೆಕ್ ಹತ್ರ ಕೂಡ ಎಕ್ಸ್ಟ್ರಾ ಕ್ಲಾತನ್ನು ಈ ರೀತಿ ಅರ್ಧ ಇಂಚ್ ಮಾರ್ಜಿನ್ ಬಿಟ್ಟು ಕಟ್ ಮಾಡಬೇಕು. ಕಟ್ ಮಾಡಿ ಸ್ಮಾಲ್ ಕಟ್ಸನ್ನು ಹಾಕ್ಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಳ್ಳೋಣ. ಈ ರೀತಿ ಸ್ಮಾಲ್ ಕಟ್ಸನ್ನು ಹಾಕ್ಕೊಳ್ಳಿ. ಹೀಗೆ ಹಾಕ್ಕೊಂಡು ಈ ಪೀಸ್ ನೋಡಿ ಈ ರೀತಿ ತಗೊಂಡು ಎಷ್ಟಂದತ್ತೋ ಅಷ್ಟಕ್ಕೆ ನಾನು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ನೀವು ಫಸ್ಟೇ ಬೇಕಾದರೂ ಈ ರೀತಿ ಸ್ಟಿಚ್ ಮಾಡಿಕೊಂಡು ನಂತರ ಅದನ್ನು ಅಟ್ಯಾಚ್ ಮಾಡ್ಕೊಳ್ಳಿ, ಈಸಿ ಆಗುತ್ತೆ. ಇಲ್ಲ ಅಂದರೆ ಎಮ್ಮಿಂಗ್ ಬೇಕಾದರೂ ಮಾಡ್ಕೋಬೋದು. ನೋಡಿ ಈ ರೀತಿ ಅದು ಎಷ್ಟೊಂದತ್ತೋ ಅಷ್ಟಕ್ಕೆ ನಾನು ಈ ನೆಕ್ ಪೀಸ್ ನಾವು ಹಾಕಿದ್ವಲ್ಲ ಅದನ್ನು ಲೈನಿಂಗ್ ಮೇಲೆ ಮಾತ್ರ ಬರೋ ಥರ ಸ್ಟಿಚ್ ಮಾಡಿದ್ದೀನಿ. ಈಗ ನಾವು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿ ಅದ್ರ ಮೇಲೆ ಮತ್ತೆ ಒಂದು ಸ್ಟಿಚ್ಚನ್ನು ಹಾಕ್ಕೋಬೇಕು. ಬ್ಯಾಕ್ ಸೈಡ್ಗೆ ಈ ರೀತಿ ಟರ್ನ್ ಮಾಡಿಕೊಂಡು ಅದನ್ನು ಮತ್ತೆ ಸ್ಟಿಚ್ ಮಾಡ್ತಾಯಿದ್ದೀನಿ. ಸ್ಟಿಚ್ಚು ಎಡ್ಜ್ಗೆ ಹಾಕಬೇಕು, ಆಗ ಫಿನಿಶಿಂಗ್ ಅನ್ನೋದು ನಮಗೆ ಚೆನ್ನಾಗಿ ಕಾಣಿಸುತ್ತೆ. ನೆಕ್ಕನ್ನು ಸ್ಟಿಚ್ ಮಾಡಿಕೊಂಡು ಸುತ್ತಲೂ ಕೂಡ ಹಾಗೇ ಸ್ಟಿಚ್ ಮಾಡ್ಕೊಳ್ತಾ ಬಂದುಬಿಡಿ. ಶೋಲ್ಡರ್ ಹತ್ರ ಆರ್ಮೋಲ್ ಸೈಡೆಲ್ಲ ಕೂಡ ಕಂಟಿನ್ಯೂಸ್ ಆಗಿ ಅದೇ ರೀತಿ ಎಡ್ಜ್ಗೆ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ಅಂದರೆ ಮೇನ್ ಕ್ಲಾತ್ಗೂ ಲೈನಿಂಗಿಗೂ ಸೇರಿಸಿ ಒಂದು ಸ್ಟಿಚ್ಚನ್ನು ಈ ರೀತಿ ಹಾಕ್ಕೊಳ್ತಾ ಬರಬೇಕು. ಈಗ ಸ್ಟಿಚ್ ಹಾಕ್ಕೊಂಡು ನಂತರ ಎಕ್ಸ್ಟ್ರಾ ಕ್ಲಾತ್ ಎಲ್ಲ ಕೂಡ ಲೈನಿಂಗ್ ಎಷ್ಟಿದೆಯೋ ಅಷ್ಟಕ್ಕೆ ಮೇನ್ ಕ್ಲಾತ್ ಎಕ್ಸ್ಟ್ರಾ ಕಟ್ ಮಾಡ್ಕೊಂಡಿರ್ತೀವಲ್ವ ಅದನ್ನು ಕಟಿಂಗನ್ನು ಮಾಡ್ಕೋಬೇಕು. ಹಾಗೆ ಕಟ್ ಮಾಡಿಕೊಂಡ್ರೆ ಅದು ರೆಡಿ ಆಗುತ್ತೆ. ನೆಕ್ಸ್ಟ್ ನೀವು ಬ್ಯಾಕ್ ಸೈಡ್ ಉಕ್ಸಿಡೋ ಆಗಿದ್ದರೆ ಬ್ಯಾಕ್ ಸೈಡ್ಗೆ ಕಟ್ ಮಾಡ್ಕೊಳ್ಳಿ. ನಾನು ಇದರಲ್ಲಿ ಬ್ಯಾಕ್ ಸೈಡ್ಗೆ ಉಕ್ಸಿಡ್ತಾ ಇದ್ದೀನಿ. ಅದಕ್ಕೆ ಸೆಂಟರ್ಗೆ ಫೋಲ್ಡ್ ಮಾಡಿಕೊಂಡು ಅದನ್ನು ಕಟ್ ಮಾಡ್ಕೊತೀನಿ. ಹೀಗೆ ಕಟ್ ಮಾಡಿಕೊಂಡು ಈಗ ಇದಕ್ಕೆ ನಾವು ಒಂದಕ್ಕೆ ಉಕ್ಸ್ ಪಟ್ಟಿ ಇನ್ನೊಂದಕ್ಕೆ ಕಾಜಾ ಪಟ್ಟಿನ ಸ್ಟಿಚ್ ಮಾಡ್ಕೋಬೇಕು. ಒಂದನ್ನು ರೈಟ್ ಸೈಡ್ಗೆ ಇಟ್ಕೊಂಡು ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಇದು ಉಕ್ಸ್ ಪಟ್ಟಿ. ಫಸ್ಟು ರೈಟ್ ಸೈಡ್ಗೆ ಇಟ್ಕೊಂಡು ಸ್ಟಿಚ್ ಮಾಡಿಕೊಂಡು ನಂತರ ಅದನ್ನು ಒಳಗಡೆಗೆ ಡಬಲ್ ಫೋಲ್ಡ್ ಮಾಡಿಬಿಟ್ಟು ಈ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ಉಕ್ಸ್ ಪಟ್ಟಿ ರೆಡಿ ಆಗುತ್ತೆ. ನೆಕ್ಸ್ಟು ಕಾಜಾ ಪಟ್ಟಿಗೆ ರಾಂಗ್ ಸೈಡ್ಗೆ ಪೀಸನ್ನು ಇಟ್ಕೊಂಡು ರೈಟ್ ಸೈಡ್ಗೆ ಟರ್ನ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಎರಡನ್ನೂ ಸ್ಟಿಚ್ ಮಾಡ್ಕೊಂಡ್ಮೇಲೆ ನಂತರ ಬ್ಯಾಕ್ ಸೈಡ್ ಡಾಟನ್ನು ಕೂಡ ಮಾರ್ಕ್ ಮಾಡಿಕೊಂಡು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಇದನ್ನು ಕೂಡ ಸ್ಟಿಚ್ ಮಾಡ್ಕೊಳ್ಳೋವಾಗ ಸ್ಟಾರ್ಟಿಂಗಲ್ಲಿ ಮತ್ತು ಎಂಡಿಂಗಲ್ಲಿ ರಫ್ ಹೊಡ್ಕೋಬೇಕು ಕಂಪಲ್ಸರಿ, ಇಲ್ಲಾಂದರೆ ಸ್ಟಿಚಸ್ ಓಪನ್ ಆಗುತ್ತೆ. ಈ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ಇದು ಬ್ಯಾಕ್ ಪಾರ್ಟು ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ನಾವು ಫ್ರಂಟ್ ಪಾರ್ಟನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ಫ್ರಂಟ್ ಪಾರ್ಟಲ್ಲಿ ನಾನು ಆಗಲೇ ಹೇಳಿದೆ ಅಲ್ವಾ, ಫ್ರಂಟ್ ಡೋರಿನ ಇಡ್ತಾಯಿದ್ವಿ. ನೀವು ಕಟ್ಟಿಂಗು ನೋಡಿದರೆ ಗೊತ್ತಾಗುತ್ತೆ, ನೋಡಿಲ್ಲ ಅನ್ನೋರು
ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರ ಲಿಂಕನ್ನು ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಫಸ್ಟ್ ಈ ರೀತಿ ಡೋರೀಸ್ನ ರೆಡಿ ಮಾಡಿಟ್ಕೊಂಡು ಎಲ್ಲಿಗೆ ಬರಬೇಕು ಅನ್ನೋದನ್ನು ಜೋಡಿಸ್ಕೊಳ್ಳಿ. ಈಗ ನೆಕ್ಕನ್ನು ಅರ್ಧ ಇಂಚು ಮಾರ್ಜಿನ್ ಬಿಟ್ಟು ಈ ರೀತಿ ಸ್ಟಿಚ್ಚನ್ನು ಮಾಡ್ಕೊಳ್ಳಿ. ಕಂಪಲ್ಸರಿ ಮಾರ್ಜಿನ್ ಅನ್ನೋದು ಬಿಡಬೇಕು. ಮಾರ್ಜಿನ್ ಬಿಟ್ಟು ಈ ರೀತಿ ಡೋರಿನ ಫಸ್ಟೇನೆ ಈ ರೀತಿ ಸೇರಿಸ್ಕೊಳ್ಳಿ. ಎರಡೂ ಕಡೆಗೂ ಕೂಡ ಡೋರಿ ನಾನು ಮೊದಲೇ ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ತಗೊಂಡು ಈ ರೀತಿ ಜೋಡಿಸ್ಕೊಂಡು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಹೀಗೆ ಸ್ಟಿಚ್ ಮಾಡಿಕೊಂಡು ನೆಕ್ಕನ್ನು ಫಸ್ಟು ನಾವು ಈ ರೀತಿ ಸ್ಟಿಚ್ ಆದಮೇಲೆ ಎಕ್ಸ್ಟ್ರಾ ಕ್ಲಾತನ್ನು ಈಗ ಕಟ್ ಮಾಡ್ಕೊಳ್ಳಿ. ಮಾರ್ಜಿನನ್ನು ಬಿಟ್ಟು ನಂತರ ಇದನ್ನು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಳ್ಳೋಣ. ಸ್ಮಾಲ್ ಕಟ್ಸನ್ನು ಹಾಕ್ಕೊಳ್ಳಿ, ಇಲ್ಲಾಂದರೆ ಅದು ನೀಟಾಗಿ ಟರ್ನ್ ಆಗಲ್ಲ. ಈ ಕಾರ್ನರಲ್ಲಿ ನೋಡಿ ಈ ರೀತಿ ಚೂಪಾಗಿರುತ್ತಲ್ಲ, ಅದನ್ನು ಸ್ವಲ್ಪ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ಈ ರೀತಿ ಡೋರಿನ ಎಳೆದ್ರೂ ನೀಟಾಗಿ ಬರುತ್ತೆ. ಇದನ್ನೊಂದು ಸಲ ಸೆಟ್ ಮಾಡಿಕೊಂಡು ಈಗ ಟರ್ನ್ ಮಾಡ್ಕೊಂಡು ಈ ರೀತಿ ಅದ್ರ ಮೇಲೆ ಮತ್ತೆ ಇನ್ನೂ ಒಂದು ಸ್ಟಿಚ್ಚನ್ನು ಹಾಕ್ಕೋಬೇಕು. ಹೀಗೆ ಅದ್ರ ಮೇಲೆ ಮತ್ತೆ ನಾವು ಈ ರೀತಿ ಸ್ಟಿಚ್ ಹಾಕ್ಕೊಂಡು ಸುತ್ತಲೂ ಕೂಡ ಒಂದು ಸ್ಟಿಚ್ಚನ್ನು ಹಾಕ್ಕೋಬೇಕು. ಮೈನ್ ಕ್ಲಾತ್ಗೂ ಲೈನಿಂಗ್ ಕ್ಲಾತ್ಗೂ ಸೇರಿಸ್ಕೊಂಡು ಸುತ್ತಲೂ ಕೂಡ ಸ್ಟಿಚ್ ಹಾಕ್ಕೊಳ್ಳಿ. ನೆಕ್ಕನ್ನು ಸ್ಟಿಚ್ ಮಾಡ್ಕೊಳ್ಳೋವಾಗ ಸ್ವಲ್ಪ ನಿಧಾನಕ್ಕೇ ಸ್ಟಿಚ್ ಮಾಡ್ಕೊಳ್ಳಿ, ಯಾಕಂದರೆ ಅಲ್ಲಿ ಸ್ಮಾಲ್ಗಾಗಿ ನಾವು ಪೀಸಸ್ ಥರ ಕಟ್ ಮಾಡಿದ್ದೀವಲ್ವ, ಆ ಟರ್ನಿಂಗ್ಸಲ್ಲೆಲ್ಲ ನೀಟಾಗಿ ಟರ್ನ್ ಮಾಡಿಕೊಂಡು ಸ್ಟಿಚ್ ಮಾಡಿಲ್ಲ ಅಂದರೆ ಫಿನಿಶಿಂಗ್ ಕರೆಕ್ಟಾಗಿ ಬರೋದಿಲ್ಲ. ಹೀಗೆ ಸ್ಟಿಚ್ ಮಾಡ್ಕೊಂಡು ನೆಕ್ಕನ್ನು ಸುತ್ತಲೂ ಕೂಡ ಹಾಗೇ ನಾನು ಸ್ಟಿಚ್ ಮಾಡ್ಕೊತೀನಿ. ಸುತ್ತಲೂ ಸ್ಟಿಚ್ ಮಾಡ್ಕೊಂಡ್ಮೇಲೆ ಎಕ್ಸ್ಟ್ರಾ ಕ್ಲಾತನ್ನೆಲ್ಲ ಕೂಡ ಕಟ್ ಮಾಡ್ಕೊಳ್ಳಿ. ಲೈನಿಂಗ್ ಎಷ್ಟಿದೆಯೋ ಅಷ್ಟನ್ನು ಇಟ್ಕೊಂಡು ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡಿ ತೆಗೆದುಬಿಡಬೇಕು. ಹೀಗೆ ಕಟ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಇಲ್ಲಿ ಸೈಡ್ ಪೀಸಸ್ ಇರುತ್ತಲ್ಲ, ಅದನ್ನು ಕೂಡ ಸ್ಟಿಚ್ ಮಾಡಿಕೊಂಡು ಇದಕ್ಕೆ ಅಟ್ಯಾಚ್ ಮಾಡ್ಕೊಳ್ಳೋಣ. ಅದನ್ನು ಆಲ್ರೆಡಿ ನಾನು ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ನೋಡಿ ಆ ಡಾಟ್ ಪಾಯಿಂಟ್ ಎಷ್ಟಿರುತ್ತೋ ಅಲ್ಲಿಗೆ ಕರೆಕ್ಟಾಗಿ ಬರೋ ಥರ ಜೋಡಿಸ್ಕೋಬೇಕು, ಹೆಚ್ಚು ಕಡಿಮೆ ಬರಬಾರ್ದು. ಆ ಡಾಟ್ ಹತ್ರ ನಮಗೆ ಕರೆಕ್ಟಾಗಿ ಬಂತು ಅಂದರೆ ಬ್ಲೌಸ್ ಫಿಟ್ಟಿಂಗ್ ಅನ್ನೋದು ಕರೆಕ್ಟಾಗಿ ಕೂರುತ್ತೆ. ಇಲ್ಲಾಂದರೆ ನಮಗೆ ಒಂಥರ ಸೆಳೆತ ಸ್ಟಾರ್ಟ್ ಆಗುತ್ತೆ, ಅಂದರೆ ಕ್ಲಾತ್ ಎಳೆದಂಗೆ ಅನಿಸುತ್ತೆ. ಸ್ಟಿಚ್ ಹಾಕ್ಕೊಂಡಾಗ ನೀಟಾಗಿ ಫಿನಿಶಿಂಗು ಬರೋದಿಲ್ಲ. ಇದಕ್ಕೆ ಕೂಡ ಡಬಲ್ ಸ್ಟಿಚ್ಚನ್ನು ಹಾಕ್ಕೊಳ್ಳಿ, ಸಿಂಗಲ್ ಸ್ಟಿಚ್ ಹಾಕಿ ಹಾಗೇ ಬಿಡಬಾರ್ದು. ಹೀಗೆ ಎರಡು ಪೀಸನ್ನು ಇದೇ ರೀತಿಯೇ ಸ್ಟಿಚ್ ಮಾಡ್ಕೊಳ್ಳಿ. ಹೀಗೆ ಸ್ಟಿಚ್ ಮಾಡಿಕೊಂಡ್ರೆ ನೆಕ್ಸ್ಟ್ ನಾವು ಶೋಲ್ಡರ್ಸನ್ನು ಈ ರೀತಿ ಜಾಯಿನ್ ಮಾಡ್ಕೋಬೇಕು. ಶೋಲ್ಡರ್ ಹತ್ರ ಕೂಡ ಅರ್ಧ ಇಂಚು ಮಾರ್ಜಿನ್ ಬಿಟ್ಟು ಡಬಲ್ ಸ್ಟಿಚ್ಚನ್ನು ಹಾಕ್ಕೋಬೇಕು. ಎರಡನ್ನೂ ಈ ರೀತಿ ಅಟ್ಯಾಚ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ನಾವು ಇದಕ್ಕೆ ಸ್ಲೀವ್ಸನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ. ಇದನ್ನ ಸೈಡ್ಗೆ ಇಟ್ಕೊಂಡು ಸ್ಲೀವ್ಸನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ಸ್ಲೀವ್ಸಲ್ಲಿ ಬಂದಿರೋ ವರ್ಕ್ ನಮಗೆ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಈ ರೀತಿ ಮೇನ್ ಕ್ಲಾತ್ ರೈಟ್ ಸೈಡ್ಗೆ ಕ್ಲಾತನ್ನು ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ, ಕರೆಕ್ಟಾಗಿ ನಿಮಗೆ ಬರುತ್ತೆ. ಸ್ಲೀವ್ಸನ್ನು ಕೂಡ ಸ್ಟಿಚ್ ಮಾಡ್ಕೊಂಡ್ಮೇಲೆ ಈಗ ಇದನ್ನು ನಾವು ಬ್ಲೌಸ್ಗೆ ಅಟ್ಯಾಚ್ ಮಾಡ್ಕೊಳ್ಳೋಣ. ಸ್ಲೀವ್ಸನ್ನು ನಾನು ಯಾವ ರೀತಿ ಪೂರ್ತಿಯಾಗಿ ಸ್ಟಿಚ್ ಮಾಡಬೇಕು ಅನ್ನೋದು ತೋರಿಸಿಲ್ಲ, ಅದು ಈಸಿನೇ ಅಲ್ವಾ ಅಂತ. ಬ್ಲೌಸ್ ವಿಡಿಯೋ ಲೆಂತ್ ಜಾಸ್ತಿ ಆಗುತ್ತೆ ನೋಡಿ. ಈ ರೀತಿ ಶೋಲ್ಡರ್ ಹತ್ರದಿಂದ ಜೋಡಿಸ್ಕೊಂಡು ಅರ್ಧದಿಂದ ಮತ್ತೆ ಇನ್ನು ಅರ್ಧದಿಂದ ಮತ್ತೆ ಸ್ಟಿಚ್ ಮಾಡ್ಕೊಳ್ಳಿ. ಸ್ಲೀವ್ಸಲ್ಲಿ ಅಥವಾ ಬ್ಲೌಸಲ್ಲಿ ಎಕ್ಸ್ಟ್ರಾ ಕ್ಲಾತ್ ಮಿಕ್ಕಿದ್ರು ಸೈಡ್ಗೆ ಕರೆಕ್ಟಾಗಿ ಬರುತ್ತೆ. ಅದನ್ನು ಬೇಕಾದರೆ ನಾವು ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡಿ ತೆಗೆದುಬಿಡ್ಬೋದು. ಈ ರೀತಿ ಡಬಲ್ ಸ್ಟಿಚ್ಚನ್ನು ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಇಲ್ಲಿ ಕೂಡ ಹೀಗೆ ಸ್ಟಿಚ್ ಮಾಡ್ಕೊಂಡ್ಮೇಲೆ ಎರಡು ಸ್ಲೀವ್ಸನ್ನು ಇದೇ ರೀತಿ ಅಟ್ಯಾಚ್ ಮಾಡ್ಕೊಳ್ಳಿ. ಇಲ್ಲಿ ಎಕ್ಸ್ಟ್ರಾ ಸ್ಲೀವ್ಸ್ ಇದೆಯಲ್ವ ಅದನ್ನು ಕಟ್ ಮಾಡ್ತಾ ಇದ್ದೀನಿ. ನಂಗೆ ಫ್ರಂಟ್ ಪಾರ್ಟ್ಗೆ ಫಿನಿಶಿಂಗ್ ಮಾಡಿಲ್ಲ ಅಲ್ವಾ, ಆಗಲೇ
ಅದನ್ನು ಕೂಡ ಪೀಸನ್ನು ಜಾಯಿನ್ ಮಾಡ್ಕೊಂಡು ಈ ರೀತಿ ಫಿನಿಶಿಂಗನ್ನು ಮಾಡ್ಕೊತಾ ಇದ್ದೀನಿ. ಫಸ್ಟ್ ಟೈಮ್ ಮಾಡಬೇಕಿತ್ತು, ನಾನು ಅದು ಮರೆತುಬಿಟ್ಟು ಸ್ಲೀವ್ಸನ್ನು ಅಟ್ಯಾಚ್ ಮಾಡಿದ್ಮೇಲೆ ಮಾಡ್ತಾಯಿದ್ದೀನಿ. ಅರ್ಧ ಇಂಚ್ ಇರೋ ಥರ ಡಬಲ್ ಫೋಲ್ಡಲ್ಲಿ ತಗೊಳ್ಳಿ. ಅರ್ಧ ಇಂಚ್ ಮಾರ್ಜಿನ್ ಬಿಟ್ಟು 1 ಇಂಚಷ್ಟು ಅಗಲ ಇರೋ ಪಟ್ಟಿನ ತಗೊಂಡು ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಈಗ ಇದನ್ನು ಒಳಗಡೆಗೆ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡ್ಕೊಂಡು ಈ ರೀತಿ ಸ್ಟಿಚ್ ಮಾಡಿದ್ರೆ ನಮಗೆ ಕರೆಕ್ಟಾಗಿ ಬರುತ್ತೆ ಇದು. ನಂತರ ನಾವು ಸೈಡ್ ಫಿಟ್ಟಿಂಗನ್ನು ಮಾಡ್ಕೊಳ್ಳೋಣ. ಈ ರೀತಿ ಒಳಗಡೆಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಂಡ್ರೆ ಫಿನಿಶಿಂಗ್ ಆಗುತ್ತೆ. ಈಗ ನಾವು ಸ್ಲೀವ್ಸ್ ಕಡೆಯಿಂದ ಈ ರೀತಿ ಇಟ್ಕೊಂಡು ಸೈಡ್ ಫಿಟ್ಟಿಂಗನ್ನು ಮಾಡ್ಕೊಳ್ಳೋಣ. ಎಷ್ಟು ಮಾರ್ಜಿನ್ ಬಿಟ್ಟಿರ್ತೀವೋ ಅಷ್ಟನ್ನು ಬಿಟ್ಟು ಈ ರೀತಿ ಮಾರ್ಕ್ ಮೇಲೇ ಸ್ಟಿಚ್ ಮಾಡ್ಕೊಳ್ತಾ ಬನ್ನಿ. ಮಾರ್ಕ್ ಹೊರಟೋಗಿತ್ತು ಅಂದರೆ ಇನ್ನೊಂದು ಸಲ ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ನಂತರ ಅದ್ರ ಪಕ್ಕದಲ್ಲಿ ಎಕ್ಸ್ಟ್ರಾ ಸ್ಟಿಚಸನ್ನು ಕೂಡ ಹಾಕ್ಕೊಂಡ್ರೆ ಬ್ಲೌಸ್ ಅನ್ನೋದು ರೆಡಿ ಆಗುತ್ತೆ. ತುಂಬ ಈಸಿಯಾಗಿ ನಾವು ಈ ಬ್ಲೌಸನ್ನು ಕಟಿಂಗ್ ಮತ್ತು ಸ್ಟಿಚಿಂಗನ್ನು ಮಾಡ್ಕೋಬೋದು. ಇದು ಯಾವ ರೀತಿ ಕಾಣಿಸ್ತಿದೆ ಅಂತ ಕೂಡ ನಾನೀಗ ತೋರಿಸ್ತೀನಿ.